ಓಂ ಶಾಂತಿ. ಡೇಟ್ ಆಗಿದೆ 6 ಸೆಪ್ಟೆಂಬರ್ 1975. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. 3 ಕಂಬೈಂಡ್ ಸ್ವರೂಪ್, 3 ಕಂಬೈಂಡ್ ಸ್ವರೂಪ್. बाप और दादा में कंबाइंड रूप में अपना ಬಾಬಾ ಹೇಳ್ತಾರೆ, ಬಾಪ್ ತಂದೆ ಮತ್ತು ದಾದಾ ಅಂದರೆ ಶಿವಬಾಬಾ ಮತ್ತು ಬ್ರಹ್ಮ ಬಾಬಾ ಅವರಲ್ಲಿ ಕಂಬೈಂಡ್ ರೂಪದಲ್ಲಿ ಅಪನಾ ವಾಯ್ದಾ ಸದಾ ನಿಭಾನೆ ವಾಲೆ, ತಮ್ಮ ಪ್ರತಿಜ್ಞೆಯನ್ನು ಯಾವಾಗಲೂ ನಿಭಾಯಿಸುವಂತಹ ಸಚ್ಚೆ ರೂಹಾನಿ ಸಾಥಿ ತ್ರಿಮೂರ್ತಿ ಶಿವಬಾಬಾ ಬೋಲೆ. ಸತ್ಯವಾದ ಆತ್ಮಿಕ ಸಾಥಿ ತ್ರಿಮೂರ್ತಿ ಶಿವಬಾಬಾ ಹೇಳ್ತಾರೆ, हर एक अपने 3 ರೂಪೋं से ಕಂಬೈಂಡ್ ರೂಪ್ ಜಾನ್ತೆ ಹೋ. ಪ್ರತಿಯೊಬ್ಬರು ತಮ್ಮ 3 ರೂಪದಿಂದ ಕಂಬೈಂಡ್ ರೂಪವನ್ನು ತಿಳ್ಕೊಂಡಿದ್ದೀರಾ. ಏಕ್ ಹೇ ಅನಾದಿ ಕಂಬೈಂಡ್ ರೂಪ್, दूसरा है संगमयुगी कंबाइंड रूप और तीसरा है भविष्य कंबाइंड रूप. इन तीनों को जानते हो. ಒಂದಾಗಿದೆ ಅನಾದಿ ಕಂಬೈಂಡ್ ರೂಪ, ಎರಡನೇದಾಗಿದೆ ಸಂಗಮಯುಗಿ ಕಂಬೈಂಡ್ ರೂಪ್, ಮೂರಾಗಿದೆ ಭವಿಷ್ಯದ ಕಂಬೈಂಡ್ ರೂಪ್. ಈ 3 ಕಂಬೈಂಡ್ ರೂಪನ್ನು ತಿಳ್ಕೊಂಡಿದ್ದೀರೇನು? आप मनुष्यात्माओं का अनादि कंबाइंड रूप कौन सा है? ತಾವು ಮನುಷ್ಯಾತ್ಮರ ಅನಾದಿ ಕಂಬೈಂಡ್ ರೂಪ್ ಯಾವುದಾಗಿದೆ? पुरुष और प्रकृति कहो या आत्मा और शरीर कहो. ಅನಾದಿ ಕಂಬೈಂಡ್ ರೂಪ ಅಂತಂದ್ರೇನು? ಆತ್ಮ ಮತ್ತು ದೇಹ ಇವುಗಳ ಕಂಬೈಂಡ್ ರೂಪ್. यह अनादि कंबाइंड रूप इस अनादि ड्रामा में नोंधा हुआ है. ಈ ಅನಾದಿ ಕಂಬೈಂಡ್ ರೂಪ್ ಈ ಅನಾದಿ ನಾಟಕದಲ್ಲೇ ಫಿಕ್ಸ್ ಆಗಿದೆ. ಏಕೆಂದರೆ ಅನಾದಿಯಿಂದಲೂ ಅಂತಂದರೆ ಸತ್ಯುಗದಿಂದಲೂ ನಾವೇನು ಮಾಡ್ತೀವಿ, ನಾನು ಆತ್ಮ ದೇಹ ತಗೊಂಡು ಕಂಬೈಂಡ್ ರೂಪದಲ್ಲಿ ಇರ್ತೀವಿ. ಇದಕ್ಕೆ ಕಂಬೈಂಡ್ ರೂಪ್ ಆತ್ಮ ಮತ್ತು ದೇಹ. ಆತ್ಮ ಇಲ್ಲದೆ ದೇಹ ಇಲ್ಲ, ದೇಹ ಇಲ್ಲದೆ ಆತ್ಮ ಪಾತ್ರ ಮಾಡಲಿಕ್ಕೆ ಆಗೋದೇ ಇಲ್ಲಲ್ಲ. ಭವಿಷ್ಯ ಕಂಬೈಂಡ್ ರೂಪ್ ಕೌನ್ಸಾ ಹೇ? ಭವಿಷ್ಯದ ಕಂಬೈಂಡ್ ರೂಪ್ ಯಾವುದು? ವಿಷ್ಣು ಚತುರ್ಭುಜ. ವಿಷ್ಣು ಅಂದರೆ ಏನು? ಕಂಬೈಂಡ್ ಸ್ವರೂಪ. ವಿಷ್ಣು ಅಂತಂದ್ರೆ ಏನು? ಲಕ್ಷ್ಮೀನಾರಾಯಣರ ಕಂಬೈಂಡ್ ಸ್ವರೂಪದ, ಅದಕ್ಕೆ ವಿಷ್ಣು ಅಂತ ಹೇಳ್ತಾರಲ್ಲ. ಚತುರ್ಭುಜ ಅಂತ ಹೇಳ್ತೀವಿ. ಸಂಗಮಯುಗಿ ಕಂಬೈಂಡ್ ರೂಪ್ ಆಪ್ಕಾ ಕೌನ್ಸಾ ಹೇ? ಸಂಗಮಯುಗದ ಕಂಬೈಂಡ್ ರೂಪ್ ಯಾವುದಾಗಿದೆ? ಶಿವ ಶಕ್ತಿ. ಶಿವಶಕ್ತಿ ಅಂತ ಹೇಳ್ತೀವಲ್ಲ, ಆತ್ಮ ಮತ್ತು ಪರಮಾತ್ಮನ ಕಂಬೈಂಡ್ ರೂಪ್. 3 ಕಂಬೈಂಡ್ ರೂಪ್ ಹೇಳಿದರು. ಒಂದು ಆತ್ಮ ದೇಹ, ಇನ್ನೊಂದು ವಿಷ್ಣು ಚತುರ್ಭುಜ ಕಂಬೈಂಡ್ ರೂಪ್, ಇನ್ನು ಮೂರನೇದ್ದು ಶಿವ ಮತ್ತು ಶಕ್ತಿಯರು, ಆತ್ಮ ಮತ್ತು ಪರಮಾತ್ಮ. ಶಿವ್ ಶಕ್ತಿ ಶಿವಕ್ಕೆ ಸಿವಾಯ್ ಕುಚ್ ಕರ್ ನಹಿ ಸಕ್ತಿ. ಶಕ್ತಿ ಅಂದರೆ ನಾವು ಶಕ್ತಿಯರು, ತಂದೆ ಬಿಟ್ಟರೆ ಏನೂ ಮಾಡೋಕ್ಕಾಗೋದಿಲ್ಲ. ಅವ್ರ ಶಿವ್ ಬಾಪ್ ಭೀ ಶಕ್ತಿಯೋಂಕೆ ಬಿನಾ ಕುಚ್ ಕರ್ ನಹಿ ಸಕ್ತೆ. ಶಿವಬಾಬಾನೂ ಕೂಡ ನಾವು ಶಕ್ತಿಯರು ಬಿಟ್ಟು ಏನೂ ಮಾಡೋಕ್ಕಾಗೋದಿಲ್ಲ, ಇಬ್ಬರೂ ಬೇಕಾಗ್ತದೆ. ತೋ ಸಂಗಮಯುಗಿ ಕಂಬೈಂಡ್ ರೂಪ್ ಸಬ್ಕಾ ಹೈ ಶಿವಶಕ್ತಿ. ಈ ಸಂಗಮಯುಗದಲ್ಲಿ ಕಂಬೈಂಡ್ ರೂಪ್ ಯಾವುದಾಗಿದೆ? ಶಿವಶಕ್ತಿ, ಆತ್ಮ ಮತ್ತು ಪರಮಾತ್ಮ. ಸಿರ್ಫ್ ಮಾತಾओं का ही नहीं है, ಪಾಂಡವ್ ಭೀ ಶಕ್ತಿ ಸ್ವರೂಪ್ ಹೇ. ಮಾತೆಯರು ಅಷ್ಟೇ ಶಕ್ತಿ ಅಲ್ಲ, ಪಾಂಡವರು ಕೂಡ ಏನಾಗಿದ್ದೀರಿ? ಶಕ್ತಿ ಸ್ವರೂಪ್. ಯಾಕೆ? ಪಾಂಡವರು ಅಂದ್ರೆ ಆತ್ಮನೇ. ಆತ್ಮ ಪರಮಾತ್ಮ ಕಂಬೈಂಡ್ ಆದಾಗ ಅದು ಶಿವಶಕ್ತಿನೇ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. यादगार के रूप में आजकल के जगत गुरु भी आपके कंबाइंड रूप शिव शक्ति का पूजन करते आ रहे हैं. ನಾವು ಇಲ್ಲಿ ಸಂಗಮ ಯುಗದಲ್ಲಿ ನಾನಾತ್ಮ ಶಿವಬಾಬರನ್ನು ನೆನಪು ಮಾಡಿ ಕಂಬೈಂಡ್ ರೂಪದ ಇರ್ತೀವಲ್ಲ, ಇದನ್ನೇ ಯಾದಗಾರಾಗಿ ಜಗದ್ಗುರುಗಳು ಸಹಿತ ಶಿವಶಕ್ತಿಯರನ್ನು ಪೂಜೆ ಮಾಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಸದಾ ಯಹ ಸ್ಮೃತಿ ರಹನಿ ಚಾಹಿಯೇ. ಯಾವಾಗಲೂ ನಮಗೆ ಈ ಸ್ಮೃತಿ ಇರಬೇಕು. ಏನಂದರೆ ಹಮ್ ಹೈ ಹಿ ಕಂಬೈಂಡ್ ಶಿವಶಕ್ತಿ. ನಾವಿರೋದೇ ಕಂಬೈಂಡ್ ಶಿವಶಕ್ತಿಯರು. ಜಬ್ ಹೈ ಹಿ ಕಂಬೈಂಡ್ तो भूल सकते हैं क्या?
ಇರೋದೇ ಕಂಬೈಂಡ್. ಆತ್ಮ ಪರಮಾತ್ಮ ಕಂಬೈಂಡ್ ಇದೆ. ಶಿವಶಕ್ತಿಯರು ಕಂಬೈಂಡ್ ಅಂತಂದಾಗ ಮರೀಲಿಕ್ಕೆ ಸಾಧ್ಯ ಏನು? ಫಿರ್ ಭೂಲ್ತೆ ಕ್ಯೂ? ಮತ್ತು ಯಾಕೆ ಮರಿತೀರಾ? अपने को अकेला समझते हो इसलिए भूल भी जाते हो. ನಾನು ಒಂಟಿ ಅಂತ ಅಂದ್ಕೊಳ್ತೀರಲ್ಲ, ಅದಕ್ಕೆ ಬಾಬಾನ ಮರ್ತು ಬಿಡ್ತೀರಾ. कल पहले की यादगार में कल्प पहले की यादगार में भी अर्जुन को जब बाप का साथ भूल जाता था. ಕಲ್ಪ ಮೊದಲು ಕೂಡ ಯಾದ್ಗಾರದಲ್ಲಿ ಅರ್ಜುನ ಯಾವಾಗ ತಂದೆಯ ಜೊತೆಯನ್ನು ಮರಿತಾರೋ, ಅರ್ಥಾತ್ ಜಬ್ ವಹ ಸಾರಥಿ ಕೋ ಭೂಲ್ ಜಾತಾ ಥಾ. ಅರ್ಜುನ ತನ್ನ ಅರ್ಜುನಿಗೆ ಸಾರಥಿಯಾಗಿತ್ತು ಯಾರು? ಕೃಷ್ಣ ತನ್ನ ಸಾರಥಿಯನ್ನೇ ಮರ್ತು ಬಿಡ್ತಿದ್ದ. ತೋ ಕ್ಯಾ ಬನ್ ಜಾತಾ ಥಾ? ಏನಾಗ್ತಿತ್ತು? ನಿರ್ಬಲ್ ಕಹೋ ಕಾಯರ್ ಕಹೋ ಅವ್ರ ಜಬ್ ಸ್ಮೃತಿ ಆತಿ ಥಿ कि मेरा साथी और मेरा सारथी बाप है तो विजय बन जाता था. ಯಾವಾಗ ಅರ್ಜುನ ಕೃಷ್ಣನೇ ನಂದು ಸಾರಥಿ ಇದ್ದಾನೆ ಅಂತ ಅನ್ನೋದು ಮರೆತಾಗ ಏನಾಗ್ತಿದೆ, ಅವನು ನಿರ್ಬಲ ಆಗ್ಬಿಡ್ತಿದ್ದ, ಹೆದರ್ಪುಕ್ಕ ಆಗ್ತಿದ್ದ. ಅದಕ್ಕೆ ಹೇಳ್ತಾರೆ ಬಾಬಾ, ಜಬ್ ಸ್ಮೃತಿ ಆತಿಥಿ, ಯಾವಾಗ ಸ್ಮೃತಿ ಬರ್ತಿತ್ತೋ, ಮೇರಾ ಸಾಥಿ ಅವ್ರ ಸಾರಥಿ ಬಾಪ್ ಹೇ, ನನ್ನ ಜೊತೆಗಾರ ಯಾರು, ನನ್ನ ಸಾರಥಿ ಯಾರು, ತಂದೆ ಇದ್ದಾರೆ ಅಂತಂದರೆ ನಮ್ಮದೇನಿದೆ ವಿಜಯ ಆಗೇ ಆಗ್ತದೆ. ನಿರಂತರ ಸಹಜ ಯಾದ್ ಕಿ ಸಹಜ ಯುಕ್ತಿ ಏಕ್ ಹಿ ಹೇ. ನಿರಂತರ ಸಹಜ ಯಾದ್ ಕಿ ಸಹಜ ಯುಕ್ತ ಏಕ್ ಹಿ ಹೇ. ನಿರಂತರವಾಗಿ ಸಹಜವಾಗಿ ನೆನಪು ಮಾಡಲಿಕ್ಕೆ ಸಹಜ ಯುಕ್ತಿ ಒಂದೇ ಇದೆ. ಏನು? ಸದಾ ಅಪನೆ ಕಂಬೈಂಡ್ ರೂಪ್ ಕೋ ಸದಾ ಸಾಥ್ ರಖೋ. ಯಾವಾಗಲೂ ನಮ್ಮ ಕಂಬೈಂಡ್ ರೂಟ್ ಯಾವಾಗಲೂ ಜೊತೆಗೆ ಇರಬೇಕು. वह स्मृति में रखो तो कभी भी कमजोरी के संकल्प भी क्या स्वप्न में भी नहीं आएंगे. ಯಾವಾಗ ನೀವು ನಾನು ಶಿವಬಾಬಾನ ಯಾವಾಗಲೂ ನೆನಪು ಮಾಡ್ತೀನಿ, ನಾನು ಶಕ್ತಿ ಶಿವಶಕ್ತಿಯರು ಕಂಬೈಂಡ್ ಸ್ವರೂಪ್ ಇದ್ದೀವಿ ಅನ್ನೋದು ಸ್ಮೃತಿ ಇಟ್ಕೊಂಡ್ರೆ ಕಮ್ಜೋರಿ ಸಂಕಲ್ಪಗಳು ಬರೋದಿಲ್ಲ, ಮತ್ತು ಕನಸುಗಳು ಬರೋದಿಲ್ಲ. ಜಾಗತೆ ಸೋತೆ ಕಂಬೈಂಡ್ ರೂಪು. ಹೆಂಗೆ ಮಲ್ಕೊಳ್ತೀರಾ ನೀವು? ಜಾಗತೆ ಕಂಬೈಂಡ್ ರೂಪದಲ್ಲಿ ಮಲ್ಕೊಳ್ತೀರಾ. जबकि बाप स्वयं बच्चों से सदा साथ रहने का वायदा कर रहे हैं. ಯಾವಾಗ ಶಿವಬಾಬಾ ಅವರೇ ಮಕ್ಕಳೇ ನಾನು ನಿಮ್ಮ ಜೊತೆ ಸದಾ ಇರ್ತೀನಿ ಅಂತ ಪ್ರತಿಜ್ಞೆ ಮಾಡಿದಾರಂತಂದರೆ, ಅವರು ನಿಭಾಭಿ ರಹೆ ಹೇ, ಅದನ್ನು ನಿಭಾಯಿಸ್ತಾನೂ ಇದ್ದಾರೆ. ತೋ ವಾಯ್ದೆ ಕಾ ಲಾಭ ಉಠಾನಾ ಚಾಹಿಯೇ. ಬಾಬಾ ಬಂದು ಮಕ್ಕಳೇ ನಾನು ನಿಮಗೆ ಜೊತೆ ಇರ್ತೀನಿ, ಯಾವಾಗಲೂ ನಿಮ್ಮ ಜೊತೆಗಾರ ಆಗಿದ್ದೀನಿ ಅಂಥೇಳಿ ಏನು ಮಾಡಿದ್ದಾರೆ? ಪ್ರಮಾಣ ಮಾಡಿದ್ದಾರೆ ಅಂತಂದರೆ, ಆಮೇಲೆ ಅವರು ಅದನ್ನು ನಿಭಾಯಿಸ್ತಾನೂ ಇದ್ದಾರೆ. ಇದರ ಲಾಭವನ್ನು ನೀವು ತಗೊಳ್ಬೇಕು ಅಂತಾರೆ ಬಾಬಾ. ಐಸೇ ಕಂಪ್ನಿ ವ ಕಂಪ್ಯಾನಿಯನ್ ಫಿರ್ ಕಬ್ ಮಿಲೆಂಗೆ. ಇಂಥ ಒಂದು ಕಂಪ್ಯಾನಿಯನ್ ಜೊತೆಗಾರ ನಿಮ್ಗೆ ಎಲ್ಲಿ ಸಿಗ್ತಾರೆ? ಮತ್ತು ಮುಂದಿನ ಸಂಗಮ ಯುಗದಲ್ಲೇ ಸಿಗ್ತಾರಲ್ಲ. ಸತ್ಯುಗದಲ್ಲಿ ಸಿಗೋದಿಲ್ಲ, ತ್ರೇತಾದಲ್ಲೂ ಇಲ್ಲ, ದ್ವಾಪರದಲ್ಲೂ ಇಲ್ಲ, ಕಲಿಯುಗದಲ್ಲೂ ಇಲ್ಲ. ಈಗ ಬಿಟ್ಟರೆ ಮತ್ತೆ ನಿಮಗೆ ನೆಕ್ಸ್ಟ್ ಯಾವಾಗ ಸಿಗ್ತಾರೆ ಬಾಬಾ? ಸಂಗಮ ಯುಗದಲ್ಲಿ ಸಿಗ್ತಾರೆ ಅಂತ ಬಾಬಾ ಹೇಳ್ತಾರೆ. ಇಂಥ ಒಂದು ಅವಕಾಶವನ್ನು ಕಳ್ಕೊಳ್ಬೇಡಿ. बहुत जन्मों से आत्माओं की कंपनी लेते हुए दुख का अनुभव करते हुए भी अब भी आत्माओं की कंपनी अच्छी लगती है क्या? ಬಾಬಾ ಹೇಳ್ತಾರೆ, ಬಹಳ ಜನ್ಮದಿಂದ ಆತ್ಮಗಳ ಕಂಪನಿಯನ್ನು ತಗೊಂಡು ದುಃಖ ಅನುಭವಿಸಿದ್ದೀರಿ, ಏನೆಲ್ಲ ಅನುಭವಿಸಬಾರ್ದು ಎಲ್ಲ ಅನುಭವಿಸಿದ್ದೀರಿ. ಇದಾನು ಆತ್ಮಗಳನ್ನೇ ಕಂಪನಿ ಮಾಡ್ಕೊಳ್ತೀರಿ ಅಂತಂದರೆ ಸರಿ ಅನ್ನಿಸ್ತದೇನು? जो बाप की कंपनी को भूल औरों की कंपनी में चले जाते हो. ಇಂಥ ತಂದೆಯ ಕಂಪನಿಯನ್ನು ಮರೆತು ಆತ್ಮಗಳ ಕಂಪನಿ ಕಡೆ ಹೋಗ್ತೀರಾ. कोई वैभव व कोई व्यक्ति को कंपेनियन बना देते हो. ವೈಭವವನ್ನು ಯಾವುದೋ ವ್ಯಕ್ತಿಯನ್ನು ಕಂಪನಿ ಸಂಗಾತಿಯನ್ನಾಗಿ ಮಾಡ್ಕೊಳ್ತೀರಾ. अर्थात उस कंपनी को निभाने में इतने मस्त हो जाते हो जो बाप से किए हुए वायदे में भी अलमस्त हो जाते हो. ಬಾಬಾ ಹೇಳ್ತಾರೆ, ಇಷ್ಟು ನೀವು ವೈಭವ ವ್ಯಕ್ತಿ ಕಂಪನಿಯನ್ನು ನಿಭಾಯಿಸುವುದರಲ್ಲಿ ಮಸ್ತಾಗಿರ್ತೀರಿ, ತಂದೆಯ ಜೊತೆಗೆ ನೀವು ಮಾಡಿದಂಥ ವಾಯ್ದಾನ ಕೂಡ ಏನು ಮಾಡ್ತೀರಾ? ಮರ್ತು ಬಿಡ್ತೀರಾ. ಐಸೇ ಸಮಯ ಮಾಲೂಮ್ ಹೇ ಕೌನ್ ಸಾ ಖೇಲ್ ಕರ್ತೆ ಹೋ. ಇಂಥ ಸಮಯದಲ್ಲಿ ಗೊತ್ತಾ ನಿಮಗೆ ಯಾವ ಆಟ ಆಡ್ತೀರಾ?
खेल करने के टाइम तो बड़े मस्त हो जाते हो, ಆಟ ಆಡುವ ಸಮಯದಲ್ಲಿ ಬಹಳ ಮಸ್ತ್ ಇರ್ತೀರಾ. ಅಭಿ ಭೂಲ್ ಗಯೆ ಹೋ, ಈಗ ಮರ್ತು ಬಿಟ್ಟಿದ್ದೀರಾ. ಕಾಲಾಬಾಜಿ ಸೆ ಭಿ ಬಹುತ್ ರಮಣೀ ಖೇಲ್ ಕರ್ತೆ ಹೋ, ಭಾಳ ರಮಣೀಕ್ ಆಟ ಆಡ್ತೀರಾ. ऐसे नहीं कि जो सुनाएंगे वह खेल करते होंगे, देखने वाले भी सुना सकते हैं. आपके ही इस साकार दुनिया में खेल दिखाते हैं ಬಂದರ್ ಅವ್ರ ಬಂದರಿಕ. ಎಂಥ ಆಟ ಆಡ್ತೀರಿ ಅಂತಂದರೆ ನೀವು ಮಂಗ್ಯನ ಆಟ ಆಡ್ತೀರಾ ಅಂತ ಹೇಳ್ತಾರೆ ಬಾಬಾ. बंदरिया को बंदर से सगाई के लिए पकड़ कर ले जाते हैं और बंदरिया नटखट को घूंघट निकाल किनारा कर लेती ಪೀಟ್ ಕರ್ಲಿತಿ ಹೇ. ಬಾಬಾ ಹೇಳ್ತಾರೆ, ಒಂದು ಗಂಡು ಮಂಗ ಹೆಣ್ಣು ಮಂಗಗಳನ್ನು ತಗೊಂಡು ಏನು ಮಾಡ್ತೀರಾ, ಅದಕ್ಕೆ ಹೆಣ್ಣು ಮಂಗಗೆ ಘೂಂಘಟ್ ಹಾಕಿ ಮದುವೆ ಮಾಡೋಕ್ಕೆ ಕೂಡಿಸ್ತೀರಾ. ಅದು ಏನು ಮಾಡ್ತದೆ, ಘೂಂಘಟ್ ತೆಗೆದು ಬೆನ್ನ ಹಿಂದೆ ಮಾಡಿ ಹೊರಡ್ಬಿಡ್ತದೆ. ವಹ ಹಾಗೆ ಕರ್ತಾ ಹೇ ವಹ ಪೀಛೆ ಹಿಡ್ತಿ ಹೇ, ಹಿಂದೆ ಮುಂದೆ ಹೋಗ್ತದೆ, ಆ ಕಡೆ ಈ ಕಡೆ ಹೊರಡಾಡ್ತಿರ್ತದೆ. तो जैसे वह रमणी खेल मनोरंजन के लिए दिखाते हैं, ಆ ರಮಣಿಕ ಆಟ ಮನೋರಂಜನೆಗಾಗಿ ಆಟ ಆಡ್ತಾರೆ. ಐಸೆ ಹಿ ಬಚ್ಚೆ, ಹಾಗೆಯೇ ನೀವು ಮಕ್ಕಳು ಭೀ, ನೀವು ಕೂಡ ಉಸ್ ಸಮಯ ಐಸೆ ನಟ್ಕಟ್ ಹೋತೆ ಹೇ, ಆ ಸಮಯದಲ್ಲಿ ಭಾಳ ನಟ್ಕಟ್ಟಾಗಿರ್ತೀರಾ. बाप सम्मुख आते और बच्चे अलमस्त होने के कारण देखते हुए भी नहीं देखते, सुनते हुए भी नहीं सुनते. ऐसा खेल अभी नहीं करना है. अपने तीनों कंबाइंड रूपों को स्मृति में रखो तो ही सदा के लिए सदा साथी से साथ निभा सकेंगे. ಅದಕ್ಕೆ ಹೇಳ್ತಾರೆ ಬಾಬಾ, ಮಕ್ಕಳೇ ಸಾಕು, ಇಷ್ಟು ದಿನ ಆಟ ಆಡಿದ್ದೀರಾ ಇಂಥ ಮಂಗನ ಆಟ, ಇನ್ಮೇಲೆ ಅದನ್ನು ಬಂದ್ ಮಾಡಿ, ಆ ಆಟ ಸಾಕು ಮಾಡಿ. ಈ ಮೂರು ಕಂಬೈನ್ಡ್ ರೂಪದ ಸ್ಮೃತಿನಲ್ಲಿ ಇಟ್ಕೊಂಡ್ರೆ ಯಾವಾಗಲೂ ನೀವು ಬಾಬಾರವರ ಜೊತೆ ಇರ್ತೀರಾ ಮತ್ತು ಜೊತೆಯನ್ನು ನಿಭಾಯಿಸ್ತೀರಾ. अपने को अकेला समझने से चलते चलते जीवन में उदासी आ जाती है. ತಮ್ಮನ್ನು ತಾವು ಒಂಟಿ ಅಂತ ತಿಳ್ಕೊಳ್ಳೋದ್ರಿಂದ ಜೀವನದಲ್ಲಿ ಏನಾಗ್ತದೆ, ಉದಾಸಿ ಬರ್ತದೆ. अतीन्द्रिय सुखमय जीवन, सर्व संबंधों से संपन्न जीवन और सर्व प्राप्तियों से संपन्न जीवन उस समय नीरस व बिल्कुल असार अनुभव करते हो. ಯಾವಾಗ ನೀವು ಬಾಬಾ ನೆನಪಿನಲ್ಲಿ ಇಲ್ಲ ಅಂತಂದರೆ ಆತ್ಮ ಒಂಟಿತನದ ಅನುಭವಿಸೋಕ್ಕೆ ಶುರು ಮಾಡ್ತದೆ. ಸುಖಮಯ ಜೀವನ, ಸರ್ವ ಸಂಬಂಧಗಳಿಂದ ಸಂಪನ್ನ ಜೀವನ ಮತ್ತು ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ ಜೀವನ. ಉಸ್ ಸಮಯ ಅವಾಗ ಏನಾಗ್ಬಿಡ್ತದೆ, ನೀರಸ ಆಗಿಬಿಡ್ತದೆ, ಬಿಲ್ಕುಲ್ ಅಸಾರ ಅನುಭವ ಆಗ್ತದೆ, ಬೇಜಾರಾಗ್ತದೆ, ಉದಾಸಿ ಬರ್ತದೆ. ಯಾವಾಗ ಬಾಬಾರವರನ್ನು ಕಂಬೈಂಡ್ ತಗೊಳ್ಳಿಲ್ಲ ಅಂದರೆ. ತ್ರಿನೇತ್ರಿ ಹೋತೆ ಹುಯೇ ಭಿ ಕೋಯಿ ರಾಹ ನಜರ್ ನಹಿ ಆತಿ. ನೀವೀಗ ತ್ರಿನೇತ್ರಿ ಆಗಿದ್ದೀರಾ, ಎಲ್ಲ ಗೊತ್ತಿದ್ರೂ ಕೂಡ ಏನು ಮಾರ್ಗನೇ ಕಾಣಿಸೋದಿಲ್ಲ. ಏನು ಮಾಡಬೇಕು, ಕ್ಯಾ ಕರು, ಕಹಾ ಜಾವು, ಕುಚ್ ಸಮಜ್ ಮೇ ನಹಿ ಆಯೇಗಾ. ಏನು ಮಾಡಬೇಕು, ಎಲ್ಲಿ ಹೋಗಲಿ, ಏನು ತಿಳಿದೇ ಇಲ್ಲ. ಖುದ್ ಜೀವನ್ ಮುಕ್ತಿಗೆ ಗೇಟ್ಸ್ ಖೋಲ್ನೆ ವಾಲೆ ಕೋ, ನೀವೆಲ್ಲ ಏನಾಗಿದ್ದೀರಾ ನನ್ನ ಮಕ್ಕಳು, ಜೀವನ್ ಮುಕ್ತಿಯ ಗೇಟನ್ನು ತೆಗೆಯುವಂಥವ್ರು ನೀವು. ಕೋಯಿ ठिकाना नज़र नहीं आता. त्रिकालदर्शी होते हुए अपने वर्तमान को नहीं समझ सकते हो. ಎಲ್ಲೂ ನಮ್ಗೆ ಜಾಗನೇ ಸಿಗೋದಿಲ್ಲ, ಎಲ್ಲಿ ಹೋಗ್ಬೇಕಂತೆ ಗೊತ್ತಾಗೋದಿಲ್ಲ. ತ್ರಿಕಾಲದರ್ಶಿ ಆಗಿನೂ ಕೂಡ ವರ್ತಮಾನ ಸಮಯ ಏನು ಅಂತ ತಿಳ್ಕೊಳ್ಳೋದಿಲ್ಲ. ಸೃಷ್ಟಿಗೆ ಸರ್ವಾತ್ಮಾವಕ್ಕೆ ಭವಿಷ್ಯ ಪರಿಣಾಮಕ್ಕೂ ಜಾನನೇ ವಾಲೆ. ನೀವೆಲ್ಲ ಏನಾಗಿದ್ದೀರಾ, ಸೃಷ್ಟಿಯ ಸರ್ವ ಆತ್ಮಗಳ ಭವಿಷ್ಯದ ಪರಿಣಾಮ ಏನು ಅಂತ ತಿಳ್ಕೊಂಡಿರುವಂಥವ್ರು ನೀವು. ಅಪನೇ ಉಸ್ ಸಮಯ, ನೀವು ಆ ಸಮಯದಲ್ಲಿ ಕರ್ಮಕ್ಕೆ ಪರಿಣಾಮಕ್ಕೂ ಜಾನ್ ನಹಿ ಸಕ್ತೆ, ಕರ್ಮದ ಪರಿಣಾಮ ಏನು ಅಂತ ತಿಳ್ಕೊಳ್ಳೋದಿಲ್ಲ. ಯಹ ಕಮಾಲ್ ಕರ್ತೆ ಹೋನಾ, ಇದು ಕಮಾಲ್ ಮಾಡ್ತೀರಾ ನೀವು. ಐಸಿ ಕಮಾಲ್ ರೋಜ್ ಕೋಯಿ ನ ಕೋಯಿ ಬಚ್ಚೆ ದಿಖಾತೆ ರಹತೆ ಹೇ. ಇಂಥ ಒಂದು ಕಮಾಲ ನೀವು ಮಕ್ಕಳು ಏನೇನೋ ನೋಡ್ತೀರಾ, ತೋರಿಸ್ತೀರಾ. ಐಸೆ ಸಮಯ ಪರ್ ಬಾಪ್ ದಾದಾ ಕ್ಯಾ ಕರ್ತೆ ಹೇ. ಇಂಥ ಸಮಯದಲ್ಲಿ ಬಾಪ್ ದಾದಾ ಏನು ಮಾಡ್ತಾರೆ, ಬಹುತ್ ಬನಾತೆ ಅವರು ರಿझाते हैं, ಭಾಳ ತಿಳಿಸಿ ಹೇಳ್ತಾರೆ. ಲೇಕಿನ್ ಫಿರ್ ಭಿ ಬಚ್ಚೆ ನಟ್ಕಟ್ ಕರ್ತೆ ಹೇ. ಇಷ್ಟು ಮಾಡಿದ್ರು ಮತ್ತು ನೀವೇನು ಮಾಡ್ತೀರಾ, ನಟ್ಕಟ್ ಮಾಡ್ತೀರಾ. और फिर जब वह समय बीत जाता है तब फिर बाप को रिझाते हो. ಆ ಸಮಯ ಹೋಗ್ಬಿಡ್ತದೆ, ಆವಾಗ ಮತ್ತು ಬಾಬಾ ಕೇಳ್ತೀರಾ. ಬಚ್ಚೆ ಭೀ ಬಡೆ
बच्चे भी बड़े चतुर होते हैं. ಮಕ್ಕಳು ಕೂಡ ಬಹಳ ಚತುರಾಗಿದ್ದಾರೆ. ज्ञान स्वरूप को याद दिलाते हैं. वह तो जानते हो ना क्या करते हैं. ಜ್ಞಾನ ಸ್ವರೂಪ್ ಏನು ಮಾಡ್ತಾರೆ, ನೆನಪು ಮಾಡ್ತಾರೆ. वह जानते हो ना क्या करते हैं. ಬಾಬಾ ಏನು ಮಾಡ್ತಾರೆ, आप क्षमा के सागर हो, कृपालु हो, दयालु हो, रहमदिल हो, ऐसी कोई बातों से रिझाते हैं. ಬಾಬಾ ಹೇಳ್ತಾರೆ, ಮಕ್ಕಳು ಬಹಳ ಚತುರಾಗ್ಬಿಡ್ತೀರಾ. वह तो जानते हो ना क्या करते हैं, आप क्षमा के सागर हो. ಹೇಳ್ತಾರಂತೆ, ಬಾಬಾ ನೀವು ಕ್ಷಮಾಕ ಸಾಗರ್ ಇದ್ದೀರಾ, ಕೃಪಾಲು ಇದ್ದೀರಾ, ದಯಾಲು ಇದ್ದೀರಾ, ರೆಹಂದಿಲ್ ಇದ್ದೀರಾ. ಇಂಥ ಮಾತುಗಳನ್ನು ಹೇಳಿ ಖುಷಿ ಮಾಡ್ತಾರೆ ನನಗೆ. ಫಿರ್ ಬಾಪ್ ಕ್ಯಾ ಕರ್ತೆ ಹೇ, ಬಾಬಾ ಏನು ಮಾಡ್ತಾರೆ, ಬಾಪ್ ಫಿರ್ ಲವ್ ಅವ್ರ ಲಾ ಕ ಬ್ಯಾಲೆನ್ಸ್ ರಖತೆ ಹೇ. ಮತ್ತು ಪ್ರೇಮನೂ ಮಾಡ್ತಾರೆ, ಬಾಬಾ ನಿಯಮನೂ ಹೇಳ್ತಾರೆ, ಎರಡೂ ಬ್ಯಾಲೆನ್ಸ್ ಮಾಡ್ತಾರೆ. ಯಹ ಕಹಾನಿ ಹೇ ಬಚ್ಚೋ ಅವ್ರ ಬಾಪ್ ಕಿ. ಇದು ತಂದೆ ಮತ್ತು ಮಕ್ಕಳ ಕಥೆಯಾಗಿದೆ. ಕಹಾನಿ ಸುನನೆ ಮೇ ಭಿ ಖುಷ್ ಹೋ ರಹೆ ಹೇ. ಕಥೆ ಹೇಳೋದ್ರಿಂದನೂ ಖುಷಿ ಆಗ್ತೀರಾ. ಲೇಕಿನ್ ಯಹ ಕಹಾನಿ ಪರಿವರ್ತನ್ ಮೇ ಲಾನಿ ಹೇ. ಈ ಕಥೆಯನ್ನು ಪರಿವರ್ತನೆಯಲ್ಲಿ ತಗೊಂಡು ಬರಬೇಕು. ಜೈಸೆ ಬಾಪ್ ಒಬಿಡಿಯೆಂಟ್ ಸರ್ವೆಂಟ್ ಬನ್ ಸೇವಾ ಪರ್ ಉಪಸ್ಥಿತ್ ಹೇ. ಹೇಗೆ ತಂದೆ ಒಬಿಡಿಯೆಂಟ್ ಸರ್ವೆಂಟ್ ಸೇವಾಧಾರಿಯಾಗಿ ಉಪಸ್ಥಿತ ಇದ್ದಾರೆ, ऐसे ही हर एक बाप के साथी प्रतियೊಬ್ಬರು ತಾವು ತಂದೆ ಸಾಥಿ ಅಥವಾ ಸಹಯೋಗಿ बच्चों को भी बाप के समान ओबीडियंट सर्वेंट बनना. ಬಾಬಾ ಎಷ್ಟು ಒಬಿಡಿಯೆಂಟ್ ಸರ್ವೆಂಟ್ ಆಗಿದ್ದಾರೆ. ನಾವು ಮಕ್ಕಳು ಕೂಡ ಆಜ್ಞಾಕಾರಿ ಸೇವಾಧಾರಿ ಆಗಿರಬೇಕು. ಒಬಿಡಿಯೆಂಟ್ ಸರ್ವೆಂಟ್ ಅಲ್ಮಸ್ಟ್ ನಹಿ ಹೋತೆ, ದಿನ ರಾತ್ ಸೇವಾ ಮೇ ತತ್ಪರ್ रहते हैं. ಯಾರು ಒಬಿಡಿಯೆಂಟ್ ಸರ್ವೆಂಟ್ ಆಗಿರ್ತಾರೋ ಅವರು ಹಗಲು ರಾತ್ರಿ ಸೇವೆಯಲ್ಲಿ ತತ್ಪರಾಗಿರ್ತಾರೆ. जैसे बाप बच्चों के आगे वफादार स्वरूप से साथ निभा रहे हैं. ತಂದೆ ಮಕ್ಕಳ ಎದುರುಗಡೆ ಬಹಳಷ್ಟು ಆಜ್ಞಾಕಾರಿ ಸ್ವರೂಪದಿಂದ ಸಾಥನ್ನು ಜೊತೆಯನ್ನು ನಿಭಾಯಿಸ್ತಿದ್ದಾರೆ ಶಿವಬಾಬಾ. ऐसे ही बच्चों को भी, ಹಾಗೆಯೇ ಮಕ್ಕಳು ಕೂಡ ನೀವು ಫರ್ಮಾನ್ ಬರ್ತಾರ್ ಅರ್ಥಾತ್ ಹರ್ ಫರ್ಮಾನ್ ಪರ್ ಚಲನೆ ವಾಲೆ. ಅದರ ಅರ್ಥ ಬಾಬಾ ಏನೇನು ಹೇಳ್ತಾರೋ, ಏನೇನು ಶ್ರೀಮತ ಕೊಡ್ತಾರೋ ಅದರ ಪ್ರಕಾರವಾಗಿ ನಾವು ನಡಿಬೇಕು, ಸಾಥ್ ನಿಭಾಯಿಸಬೇಕು. ಐಸೆ ಸದಾಕೆ ಸಾಥಿ ಬನ್ನ. ಈ ಥರ ಯಾವಾಗಲೂ ಜೊತೆಯನ್ನು ನಿಭಾಯಿಸಬೇಕು. ಅಚ್ಚಾ ऐसे सदा बच्चे साथी हर फरमान पर स्वयं को कुर्बान करने वाले, वफादार बाप के फरमान वरदार बाप समान श्रेष्ठ बनाने वाले, ऐसी श्रेष्ठ आत्माओं को बाप दादावर नेनपु प्रीति नमस्ते. इस मुरली की विशेष बातें. निरंतर सहज याद की सहज युक्ति एक ही है कि तीनों रूपों से अपने कंबाइंड स्वरूप को स्मृति में रखो. ನಿರಂತರ ಸಹಜವಾಗಿ ನೆನಪು ಮಾಡ್ತಕ್ಕಂಥ ಸಹಜ ಯುಕ್ತಿ ಏನು ಅಂತ ಹೇಳ್ತಾರೆ ಬಾಬಾ. ಮೂರು ಕಂಬೈಂಡ್ ಸ್ವರೂಪ, ಆತ್ಮ ಮತ್ತು ಪ್ರಕೃತಿ, ವಿಷ್ಣು ಚತುರ್ಭುಜ ಮತ್ತು ಶಿವಶಕ್ತಿ. ಮೂರು ಕಂಬೈಂಡ್ ಸ್ವರೂಪಗಳನ್ನು ಯಾವಾಗಲೂ ನೆನಪಿನಲ್ಲಿರಬೇಕು. ಆತ್ಮ ಶರೀರ್ ಅಥವಾ ಪ್ರಕೃತಿ ವ ಅನಾದಿ ಕಂಬೈಂಡ್ रूप, दूसरा भविष्य विष्णु चतुर्भुज कंबाइंड रूप और तीसरा संगम युग का शिव शक्ति कंबाइंड रूप. इस स्मृति से कभी भी कमजोरी अथवा निर्बलता का संकल्प स्वप्न में भी नहीं आएगा. ಈ ರೀತಿಯೂ ಕಂಬೈಂಡ್ ರೂಪದಲ್ಲಿದ್ದರೆ ಈ ಸ್ಮೃತಿಯಿಂದ ಎಂದು ಕಮ್ಜೋರಿ ಮತ್ತು ನಿರ್ಬಲತೆಯ ಸಂಕಲ್ಪ ಕನಸು ಬರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. जो ब्रह्मावत्स की कंपनी व कंपेनियन को भूल और उनकी कंपनी में चले जाते हैं. ನೀವು ಬ್ರಹ್ಮಾವತ್ಸ್ ಮಕ್ಕಳು, ನೀವು ಕಂಪ್ಯಾನಿಯನನ್ನು ಮರೆತು ಬೇರೆಯವರನ್ನು ಕಂಪ್ಯಾನಿಯನ್ ಮಾಡ್ಕೊಳ್ಳಿಕ್ಕೆ ಹೋಗ್ತೀರಾ. कोई वैभव को, कोई व्यक्ति को कंपेनियन बना लेते हैं तो चलते चलते उनके जीवन में उदासी आ जाती है और अंत में दुख को प्राप्त करते हो. ಬಾಬಾ ಹೇಳ್ತಾರೆ, ಕಂಬೈಂಡ್ ಸ್ವರೂಪ ಇಟ್ಟು ಯಾವುದೋ ವ್ಯಕ್ತಿ ವೈಭವ ಅವರನ್ನು ಕಂಬೈಂಡ್ ಮಾಡ್ಕೊಳ್ತೀರಾ, ಆವಾಗ ಛಲೋ ಅನ್ನಿಸ್ತದೆ. ಮುಂದೇನು ಮಾಡಬೇಕಾಗ್ತದೆ, ನೀವು ದುಃಖ ಪಡಬೇಕಾಗ್ತದೆ. ಜೈಸೆ ಬಾಪ್ ಒಬಿಡಿಯೆಂಟ್ ಸರ್ವೆಂಟ್ ಬನ್ ಸೇವಾ ಪರ್ ಉಪಸ್ಥಿತ್ ಹೇ. ಹೇಗೆ ತಂದೆ ಆಜ್ಞಾಕಾರಿ ಸರ್ವೆಂಟ್ ಆಗಿ ಸೇವೆ ಮಾಡ್ತಿದ್ದಾರೋ, ಐಸೆ ಹಿ ಹರ್ ಏಕ್ ಬಾಪ್ ಕೆ ಸಾಥಿ. ಹಾಗೆಯೇ ಪ್ರತಿಯೊಬ್ಬರು
ತಂದೆ ಜೊತೆಗೆ ತಂದೆಗೆ ಸಹಯೋಗಿಯಾಗಿ ಮಕ್ಕಳು ಕೂಡ ತಂದೆ ಸಮಾನ ಒಬಿಡಿಯಂಟ್ ಸೇವಾಧಾರಿಯಾಗಬೇಕು ಅಂತ ಬಾಬಾ ಹೇಳ್ತಾರೆ. ಅಚ್ಛಾ, ಓಂ ಶಾಂತಿ.